ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋನ ಶೇರ್ ಮಾಡ್ತೀನಿ. ಇವತ್ತು ಅರ್ಬನ್ ವೈಬ್ನವ್ರದ್ದು ಕಿಚನ್ ಕ್ಲೀನಿಂಗ್ನ ತರಿಸ್ಕೊಂಡು ಇವತ್ತು ಕ್ಲೀನ್ ಮಾಡ್ಕೊಳ್ತಾ ಇದೀವಿ. ಸೊ ರಿಸಲ್ಟ್ ಹೆಂಗೆ ಬಂತು ಅಂತ ನೀವೇ ನೋಡಿ. ಇನ್ನು ದೇವ್ರ ಮನೆ ಡೀಪ್ ಕ್ಲೀನಿಂಗು ಮಾಡ್ಕೊಬಿಟ್ವಿ. ಸೊ ನಿಜವಾಗ್ಲೂ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಯಾವ ಥರ ಕ್ಲೀನ್ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೀಪ್ ಕ್ಲೀನಿಂಗ್ ಅಂದರೆ ಅಷ್ಟು ಸಾಮಾನ್ಯವಾದ ಕೆಲಸ ಅಂತಲೂ ಅಲ್ವೇ ಅಲ್ಲ. ಸೊ ಈ ರೀತಿ ಎಲ್ಲ ತುಂಬಾ ಕಠಿಣವಾಗಿರುವಂಥ ಕಲೆಗಳನ್ನ ತೆಗೆಯೋದು ಸಖತ್ ಕಷ್ಟ ಇದೆ. ಹಾಲುಕ್ಕಿ, ಸಾಂಬಾರ್ ಚೆಲ್ಲಿ ಸಿಕ್ಕಾಬಿಟ್ಟೆ ಎಲ್ಲ ಕಟ್ಕೊಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಫಸ್ಟ್ ಬಂದು ಈ ರೀತಿ ಗ್ರಾಸರೀಸ್ ಬಾಟ್ಲುಗಳನ್ನೆಲ್ಲ ಖಾಲಿ ಮಾಡಿ ಎತ್ತಿಟ್ಕೊಬಿಡ್ತೀವಿ. ಅವಾಗ ಕ್ಲೀನ್ ಮಾಡೋದಕ್ಕೂ ಕೂಡ ಸುಲಭ ಆಗುತ್ತೆ ಅಲ್ವಾ. ಹಾಗಾಗಿ ಎಲ್ಲ ಈ ರೀತಿ ಒಂದು ಕವರ್ ಇರುತ್ತೆ ನೋಡಿ, ಇಲ್ಲಿ ಸಾಮಾನು ಕಟ್ಕೊಟ್ಟಿರ್ತಾರೆ ನೋಡಿ, ಆ ಥರದ ಕವರ್ಗಳಿಗೆ ಹಾಕೊಂಡು ಎತ್ತಿಟ್ಕೊಬಿಟ್ಟಿರ್ತೀವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಎಣ್ಣೆ ಜಿಡ್ಡಾಗಿದೆ ಅಂತ ಹೇಳಿದ್ರೆ. ಸೊ ನಾವು ಕ್ಲೀನ್ ಮಾಡಿ 15 ದಿನ ಆಗಿತ್ತು. ಸೊ ಅಷ್ಟಕ್ಕೇನೆ ಇಷ್ಟೊಂದು ಕಲೆಗಳಾಗ್ಬಿಟ್ಟಿದೆ. ಇನ್ನೇನಾದ್ರೂ ತಿಂಗ್ಳಾನ್ಗಟ್ಲೆ ಇಟ್ಬಿಡ್ತು ಅಂತಂದ್ರೆ ಪಾತ್ರೆಗಳನ್ನ ಮುಟ್ಟೋದಕ್ಕೆ ಆಗಲ್ಲ, ಅಷ್ಟು ಎಣ್ಣೆ ಜಿಡ್ಡಾಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಇವತ್ತು ಎಲ್ಲಾನು ಕೂಡ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದೀವಿ. ಇನ್ನೇನು ಸಂಕ್ರಾಂತಿ ಹಬ್ಬನೂ ಕೂಡ ಬಂತು, ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀರಾ ಡೀಪ್ ಕ್ಲೀನ್ ಅವ್ರಿಗೆಲ್ಲ. ಹಾಗೆ ನೀವು ಕೂಡ ಈ ಪ್ರಾಡಕ್ಟ್ನ ತರಿಸ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವೇ ನೋಡಿ ರಿಸಲ್ಟ್. ನಿಮ್ಗೆ ಇಷ್ಟ ಆದರೆ ನೀವೇ ಬೈ ಮಾಡಿ. ಫಸ್ಟ್ ಬಾಕ್ಸಸ್ನೆಲ್ಲ ತೆಗೆದಿಟ್ಟು ಅದಾದ್ಮೇಲೆ ಒಂದ್ ಕಡೆಯಿಂದ ಡೀಪ್ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ. ಸೊ ಅಲ್ಲಲ್ಲೇ ಪಾತ್ರೆಗಳಿತ್ತು ಅಂದರೆ ಕ್ಲೀನ್ ಮಾಡೋದಕ್ಕೆ ಒಂಥರ ಹಿಂಸೆ ಅನಿಸ್ತಿರುತ್ತೆ. ಸೊ ಹಂಗಾಗಿ ಏನೇನು ಪಾತ್ರೆಗಳಿದೆ, ಏನೇನು ಗ್ರೋಸರೀಸ್ ಬಾಟ್ಲುಗಳಿದೆ ಎಲ್ಲನೂ ತೆಗೆದಿಟ್ಟು ಅದಾದಮೇಲೆ ಫಸ್ಟಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈ ಥರ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊತಿದ್ದೀವಿ. ನಮ್ಮನೇಲಿ ಸ್ವಲ್ಪ ಜಿರಳೆ ಕಾಟ ಜಾಸ್ತಿನೇ ಆಗ್ಬಿಟ್ಟಿದೆ. ಸೊ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀವಿ, ಹೆಂಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ನನ್ನ ತಂಗಿಗೂ ಜಿರಳೆಗೂ ಆಗಿ ಬರೋದೇ ಇಲ್ಲ. ಸೊ ತುಂಬಾ ಬೈತಿರ್ತಾಳೆ. ನನ್ನ ವೈರಿ ಅಂತ ಹೇಳ್ಕೊಂಡು ಅದು ಎಲ್ಲೇ ಸಿಕ್ಕಿದ್ರು ಹೊಡೆದು ಸಾಯಿಸ್ಬಿಡ್ತಾಳೆ, ಅಷ್ಟು ಕೋಪ ಜಿರಳೆ ಮೇಲೆ. ಹಾಗಾಗಿ ಇವತ್ತು ಜಿರಳೆಗಳನ್ನೆಲ್ಲ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಫಸ್ಟ್ ಎಲ್ಲ ಕ್ಲೀನಾಗಿ ಒಂದು ಸಾಮಾನುಗಳಿಲ್ಲದೆ ಎತ್ತಿಟ್ಬಿಟ್ರೆ ಸ್ಪ್ರೇ ಹೊಡೆದ್ರೆ ಅದು ಕೂಡ ಸಾಯುತ್ತೆ, ಇಲ್ಲಾಂತಂದರೆ ಎಲ್ಲ ಪಾತ್ರೆಗಳಿಗೆಲ್ಲ ಆಗಿಬಿಡುತ್ತಲ್ಲ. ಸೊ ಹಂಗಾಗಿ ಫಸ್ಟ್ ಎಲ್ಲ ತೆಗೆದಿಡ್ತಾ ಇದ್ದೀವಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಕೊಲಾಬ್ದು ಬಂದಿತ್ತು. ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡಿ ಕಳಿಸ್ದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟು ಅಂತೇಳಿ. ಸೊ ಹಾಗಾಗಿ ಲಾಂಗ್ ವಿಡಿಯೋದಲ್ಲೂ ಶೇರ್ ಮಾಡೋಣ, ಯಾರಿಗಾದ್ರೂ ಹೆಲ್ಪ್ ಆಗಲಿ. ಯಾಕೆಂದರೆ ಇನ್ನೇನು ಹಬ್ಬಗಳ ಹತ್ರ ಬರ್ತಾ ಇದೆ. ಸೊ ಎಲ್ಲರೂ ಡೀಪ್ ಕ್ಲೀನ್ ಮಾಡೇ ಮಾಡ್ತಿರ್ತೀರಾ. ಹಾಗೆ ತುಂಬ ಎಣ್ಣೆ ಜಿಡ್ಡೆಲ್ಲ ಆಗ್ಬಿಟ್ಟಿರುತ್ತೆ. ಕಿಚನ್ಲಂತೂ ಕೇಳಲೇಬೇಡಿ, ಅಷ್ಟು ಎಣ್ಣೆ ಜಿಡ್ಡಾಗಿರುತ್ತೆ. ಈ ಥರ ಚಿಮ್ನಿ ಆಗಿರ್ಬೋದು, ಈ ಥರ ರ್ಯಾಕ್ ಮೇಲೆಲ್ಲ ತುಂಬ ಎಣ್ಣೆ ಜಿಡ್ಡೆಲ್ಲ ಕೂತಿರುತ್ತೆ. ಸೊ ಅದನ್ನೆಲ್ಲ ನಿಜವಾಗ್ಲೂ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಹೆಣ್ಮಕ್ಳಿಗೆ. ಈ ಸೋಪ್ ನೀರಲ್ಲಿ ಹಚ್ಕೊಂಡು ಅದನ್ನೆಲ್ಲ ಉಜ್ಜಿ ಅದೆಲ್ಲ ಹೋಗೋದೇ ಇಲ್ಲ. ಸೊ ಹಾಗೆ ಬಟ್ಟೆಲೂ ಕೂಡ ಅದೆಲ್ಲ ಬಟ್ಟೆಲೆಲ್ಲ ಕಚ್ಕೊಂಡಿರುತ್ತೆ. ಆದರೆ ಇದೊಂದು ಸ್ಪ್ರೇಯಿಂದ ನಿಮಗೆ ನಿಜವಾಗ್ಲೂ ಮ್ಯಾಜಿಕ್ ಅಂತಲೇ ಹೇಳ್ತೀನಿ. ಸಖತ್ತಾಗಿ ವರ್ಕ್ ಆಯಿತು ನಮಗಂತೂ. ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮಿಸ್ ಮಾಡಿದೆ ಇದನ್ನು ಬೈ ಮಾಡಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ರಿಸಲ್ಟ್ ನೋಡಿ ನೀವೇ ಬೈ ಮಾಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ರೀತಿ ಸ್ಟವ್ ಮೇಲೆಲ್ಲ ತುಂಬ ಎಣ್ಣೆ ಜಿಡ್ಡಾಗಿರುತ್ತೆ. ಸಾಂಬಾರ್ ಚಲ್ಲಿ, ಹಾಲು, ಅಡುಗೆ ಮಾಡ್ತಾನೆ ಇರ್ತೀವಿ ದಿನವಿಡೀ. ಸೊ ತುಂಬ ಗಲೀಜಾಗಿರುತ್ತೆ. ಅದನ್ನೆಲ್ಲ ನಾವು ತುಂಬ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಇನ್ನು ಈ ರ್ಯಾಕಲ್ಲೆಲ್ಲ ಕೇಳಬೇಕಾ, ಅಡುಗೆ ಮಾಡೋದ್ರ ಪಕ್ಕದ್ರಲ್ಲೇ ಇರೋದ್ರಿಂದ ತುಂಬ ಎಣ್ಣೆ ಜಿಡ್ಡಾಗಿರುತ್ತೆ. ನಾವು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀವಿ, ಹಂಗೂ ಎಣ್ಣೆ ಜಿಡ್ಡಂತೂ ಹಾಗೆ ಉಳಿದ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಸ್ಪ್ರೇನ ಯೂಸ್ ಮಾಡ್ಕೊಂಡು ಮಾಡ್ತು ಅಂದರೆ ಸಖತ್ತಾಗಿ ಹೊರಕಾಗುತ್ತೆ. ಇನ್ನು ಜಿರಳೆ ಸ್ಪ್ರೇನು ತಂದಿದ್ರು. ಸೊ ಹಾಗಾಗಿ ಇದನ್ನು ಕೂಡ ಎಲ್ಲ ಅಂದರೆ ಒಟ್ಟಿಗೆ ಎಲ್ಲ ಸ್ಪ್ರೇ ಮಾಡಿ ಒಂದು ಅರ್ಧ ಗಂಟೆನಾದರೂ ಬಿಡಬೇಕು, ಬಿಟ್ಟರೆ ಎಲ್ಲ ಸಾಯುತ್ತೆ ಅಂತೇಳಿ ಈಗ ಸ್ಪ್ರೇ ಮಾಡಿ ಇಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಯಾವ ಥರ ಉದುರ್ತಿದೆ. ನಮಗೂ ಸಾಕಾಗ್ಬಿಟ್ಟಿತ್ತು. ಏನೇ ಒಂದು ಅಡುಗೆ ಮಾಡಿ ಇಟ್ರು ಸಹ ಅದ್ರ ಮೇಲೆಲ್ಲ ಬಂದ್ಬಿಡ್ತಾ ಇತ್ತು. ಮೊದಲೇ ಕೇಳಬೇಕಾ, ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ಕೂದಲು ಸಿಕ್ಕಿದ್ರೂ ಸಹ ಊಟ ಮಾಡೋದಿಲ್ಲ. ಅಂಥದ್ರಲ್ಲಿ ಇನ್ನೇನಾದ್ರು ಜಿರಳೆ ಸಿಕ್ಬಿಟ್ರೆ ಮಾತ್ರ ಊಟನೇ ಬಿಟ್ಬಿಡ್ತಾರೆ. ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ನಿಜವಾಗ್ಲೂ ತುಂಬಾನೇ ಒಂಥರ ಕಿರಿಕಿರಿ ಅನಿಸ್ತಿರುತ್ತೆ. ಹಂಗಾಗಿ ಈ ಥರ ಫಸ್ಟಿಂದ ಎಲ್ಲ ಕಡೆನೂ ಎಲ್ಲೆಲ್ಲಿ ಸ್ಪೇಸ್ ಇರುತ್ತೆ ಅಲ್ಲೆಲ್ಲ ಇವಾಗ ಜಿರಳೆ ಸ್ಪ್ರೇನ ಹೊಡ್ಕೊಂಡು ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಸ್ಪ್ರೇ ಮಾಡಿರ್ತೀವಿ ಅಲ್ಲೆಲ್ಲ ಎಲ್ಲ ಕಡೆನೂ ಬರ್ತಾನೆ ಇದೆ. ನಿಮ್ಗೇನಾದರೂ ಇದ್ರ ಪರಿಹಾರ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಕೂಡ ತಿಳ್ಕೊತೀವಿ. ಏನೇ ಮಾಡಿದ್ರೂ ಸಹ ಹೋಗೋದೇ ಇಲ್ಲ. ಏನೋ 1 ತಿಂಗಳು 2 ತಿಂಗಳು ಬರೋದಿಲ್ಲ, ಮತ್ತೆ ಬಂದ್ಬಿಟ್ಟಿರುತ್ತೆ. ಸೊ ಮತ್ತೆ ಅವಾಗ ಡೀಪ್ ಕ್ಲೀನಿಂಗ್ ಮಾಡಬೇಕು, ಈ ರೀತಿ ಸಾಯಿಸಬೇಕು. ಊಟಕ್ಕೆಲ್ಲ ಬಿದ್ದರೆ ತುಂಬ ಕಷ್ಟ. ಮಕ್ಕಳು ಮರಿ ತಿಂಡಿ ತಿನಿಸುಗಳೆಲ್ಲ ಇಡ್ತಾ ಇರ್ತೀವಿ. ಅದರಲ್ಲಿ ಇದು ತಿಂದು ಹೋಗಿರೋದನ್ನ ಬಿಟ್ಟಿರೋದನ್ನ ನಾವು ತಿಂದರೆ ನಮ್ಮ ಪರಿಸ್ಥಿತಿ ಏನಕ್ಕಾಗಲ್ಲ. ಆರೋಗ್ಯ ಹದಗೆಡೋದಂತೂ ಗ್ಯಾರಂಟಿ. ಸೊ ಹಂಗಾಗಿ ಕೇರ್ಫುಲ್ ಆಗಿರಬೇಕು ಮನೇಲಿ. ಸೊ ಹೆಣ್ಮಕ್ಳೆಲ್ಲ ಏನೇ ಒಂದು ಅಡುಗೆ ಮಾಡಿದ್ರೂ ಅದನ್ನು ಮುಚ್ಚಿಡಬೇಕು. ಸೊ ಪಲ್ಲಿ ಮತ್ತು ಈ ಥರ ಜಿರಳೆಗಳೆಲ್ಲ ಬಿದ್ದರೆ ತುಂಬಾ ಡೇಂಜರು. ಇನ್ನು ಗ್ರಾಸರೀಸ್ ಬಾಟ್ಲನ್ನೆಲ್ಲ ಗುಡ್ಡೆ ಹಾಕಿದ್ವಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಇನ್ನು ವಾಶ್ ಮಾಡಿ ಎತ್ತಿಟ್ಕೋಬೇಕು. ಇನ್ನು ಸ್ಟವ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆವಾಗಲೇ ಸ್ಪ್ರೇ ಮಾಡಿದೆ ಅಲ್ವಾ, ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೆ ಸಾಕು. ನೀಟಾಗಿ ಅದರಲ್ಲಿರುವಂಥ ಒಂದು ಕಟ್ಕೊಂಡಿರುತ್ತೆ ನೋಡಿ ಕಲೆಗಳೆಲ್ಲ ರಿಮೂವ್ ಆಗಿಬಿಡುತ್ತೆ. ಸೊ ಒಂದು 5 ನಿಮಿಷ ಸ್ಪ್ರೇ ಮಾಡಿ ಅದಾದ ನಂತರ ನಾವು ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂತಂದರೆ ಅದು ಜಿಡ್ಡಲ್ಲಿ ಹಾಗೆ ಇರುತ್ತೆ. ಒಂದು 5 ನಿಮಿಷ
ಉಂತ್ರೆ ಅದು ನೀಟಾಗಿ ಕಲೆಗಳೆಲ್ಲ ಹೋಗುತ್ತೆ ಅಲ್ವ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಯಾವ ಥರ ಇದ್ದು ಸ್ಟವ್ ಯಾವ ಥರ ಆಯಿತು ಅಂತೇಳಿ. ಸೊ ಇದೇ ಅಲ್ಲ ರಿಸಲ್ಟು, ಇನ್ನೂ ಇದೆ ನೋಡಿ ಎಷ್ಟು ಚೆನ್ನಾಗಿ ಹೋಯ್ತು ಅಂತಂದರೆ ದೇವ್ರ ಮನೇಲಂತೂ ನಮಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗೋಯ್ತು. ಇನ್ನು ಈ ರ್ಯಾಕ್ ಮೇಲಂತೂ ಕೇಳಬೇಕಾ, ಸೊ ಸಿಕ್ಕಾಬಟ್ಟೆ ಎಣ್ಣೆ ಜಿಡ್ಡಿತ್ತು, ಇದರಲ್ಲೂ ನೋಡಿ ಯಾವ ಥರ ಕ್ಲೀನ್ ಆಗಿದೆ ಅಂತೇಳಿ ಪಳ ಪಳ ಅಂತ ಆಯಿತು. ಸೊ ಅಂದರೆ ತುಂಬ ಎಣ್ಣೆ ಜಿಡ್ಡಿರುತ್ತೆ ನೋಡಿ, ಅಂಥದ್ದಕ್ಕೆ ಇದು ಬೆಸ್ಟು ಅಂತಲೇ ಹೇಳ್ತೀನಿ. ಇನ್ನು ಗ್ರಾಸರೀಸ್ ಬಾಟ್ಲುಗಳ್ನು ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀವಿ. ಸೊ ಇದನ್ನು ಒಂದು ಒಣ ಬಟ್ಟೆಯಿಂದ ನೀಟಾಗಿ ಒರೆಸಿಟ್ಟಿಟ್ಕೊಬಿಟ್ರೆ ಸೊ ಅದ್ರದ್ದು ಬರೆಗಳಿರಲ್ಲ, ಅದು ತೊಳೆದಿಟ್ಟಿರ್ತೀವಲ್ವ, ನೀರಿಂದು ಮಾರ್ಕ್ಗಳಿರುತ್ತೆ, ಅದು ಕೂಡ ಇರೋದಿಲ್ಲ. ಒಂದು 5 ನಿಮಿಷ ಅದನ್ನ ಸೋರೋದಕ್ಕೆ ಬಿಟ್ಟು ಅದಾದಮೇಲೆ ಈ ರೀತಿ ಒರೆಸ್ಕೊಂಡು ತಂದರೆ ಪಳ ಪಳ ಅಂತ ಇರುತ್ತೆ. ಸೊ ಬಟ್ಟೆಯಿಂದ ಒರೆಸಿದ್ರೆ ನೀಟಾಗಿ ಕ್ಲೀನಾಗಿರುತ್ತೆ. ಹಾಗೆ ಈ ಪಿಂಗಾಣಿ ಜಾಡಿ ಲಿಂಕ್ ಕೇಳ್ತಾನೆ ಇದ್ರಿ. ಸೊ ಅಂದರೆ ಇದ್ರ ಲಿಂಕ್ ಇಲ್ಲ, ನಾವು ಮೈಸೂರಲ್ಲಿ ತೊಗೊಂಡು ಬಂದಿದ್ದು. ಹಂಗೂ ಸರ್ಚ್ ಮಾಡಿದೆ ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗಲಿಲ್ಲ. ಆದರೆ ಚಿಕ್ಕದು ಪುಟಾಣಿದಿದಲ್ವ ಇದ್ರದ್ದು ಲಿಂಕ್ ಸಿಕ್ತು. ನಿಮ್ಗೇನಾದರೂ ಬೇಕು ಅಂತಂದರೆ ಒಂದಷ್ಟು ಪಿಂಗಾಣಿ ಜಾಡಿಗಳದ್ದು ಲಿಂಕ್ನ ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂತಂದರೆ ನೀವು ಬೈ ಮಾಡ್ಕೊಳ್ಳಿ. ನಾವಿಲ್ಲಿ ತೊಗೊಂಡು ಬಂದಿರೋದು ಯಾವುದೋ ಆನ್ಲೈನ್ ಶಾಪಿಂಗ್ಲಲ್ಲ. ನಮ್ಮತ್ತೆ ಜಾತ್ರೆಗೆ ಹೋಗಿದ್ರು, ಆ ಟೈಮಲ್ಲಿ ಈ ಒಂದು ಪಿಂಗಾಣಿ ಜಾಡಿನ ತೊಗೊಂಡು ಬಂದಿದ್ದು. ನಮಗೆ ತುಂಬ ಇಷ್ಟ ಜಾಡಿ ಅಂತಂದರೆ. ಹಾಗೆ ಈ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅದರಲ್ಲೆಲ್ಲ ಇಡಬಾರ್ದು. ಹಾಗಾಗಿ ಈ ಥರದ್ದು ಪಿಂಗಾಡಿ ಜಾಡಿನಲ್ಲಿ ಹಾಕಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಯಶಸ್ಸು ಕೂಡ ಹೌದು ನಿಜವಾಗ್ಲೂ. ಈ ಜಾಡಿ ಕೆಳಗಡೆ ಅಂದರೆ ದಪ್ಪುಪ್ಪು ಇಟ್ಟಿರ್ತೀವಲ್ವ, ಆ ಜಾಡಿ ಕೆಳಗಡೆ 1 ರೂಪಾಯಿನ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ತುಂಬ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಗ್ಲಾಸ್ ಕಂಟೈನರ್ನೆಲ್ಲ ನಾವು ಆನ್ಲೈನ್ ಶಾಪಿಂಗ್ಲೇ ಮಾಡಿದ್ದು. ಸೊ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಸೊ ಇವಾಗಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೇನಾದರೂ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನಾನು ಲಾಸ್ಟ್ ಇಯರ್ಲಿ ನಾನು ಕಿಚನ್ ಮೇಕವರ್ ಮಾಡಿದಾಗ ತರಿಸ್ಕೊಂಡಿದ್ದು, ಇನ್ನೂ ಕೂಡ ತುಂಬ ಚೆನ್ನಾಗಿದೆ. ನಮಗೆ ಇದರಲ್ಲಿ ಲಿಡ್ ತುಂಬ ಇಷ್ಟ ಆಯಿತು, ಅಂದರೆ ಸ್ಟೀಲ್ದು ಕೋಟ್ ಕೊಟ್ಟಿದ್ದಾರಲ್ವ, ಅಂದರೆ ತುಂಬ ಚೆನ್ನಾಗಿದೆ ಅದು ನೋಡಿ. ಹಾಗೆ ಏನೇ ಒಂದು ಐಟಮ್ಸ್ ಇಟ್ಟಿದ್ರೂ ಕೂಡ ಕಣ್ಣು ಕಾಣಿಸುತ್ತೆ. ನಾವು ಜಾಸ್ತಿ ಇದರಲ್ಲಿ ಡ್ರೈ ಫ್ರೂಟ್ಸ್ ಇಡೋದು, ಸೊ ಕಣ್ಣು ಕಾಣಿಸುತ್ತೆ ಎದುರುಗಡೆ. ಮನೆಯವ್ರು ಏನಾದರೂ ಬಂದರೆ ಡ್ರೈ ಫ್ರೂಟ್ಸ್ಗೆ ಕೈ ಹೋಗ್ತಿರುತ್ತೆ, ಸೊ ಅವ್ರು ತೊಗೊಂಡು ತಿನ್ನೋದಕ್ಕೂ ಕೂಡ ಈಸಿ ಆಗುತ್ತೆ ಅಲ್ಲ. ಸೊ ಹಂಗಾಗಿ ಕಾಣಿಸೋ ಥರನೇ ಈ ರೀತಿ ಎತ್ತಿಟ್ಕೊಬಿಟ್ಟಿರ್ತೀವಿ. ಮತ್ತು ಮಕ್ಳಿಗೂ ಕೂಡ ಹಾಗೆ ಕೊಡ್ತಾ ಇರ್ತೀವಲ್ವ, ಹಾಗಾಗಿ ಕಣ್ಣು ಕಾಣಿಸೋ ಥರನೇ ಎದುರುಗಡೆನೇ ಇಟ್ಟಿರ್ತೀವಿ. ನಾವಂತೂ ಜಾಸ್ತಿ ಈ ಸ್ವೀಟ್ಗಳಿಗೆಲ್ಲ ಯೂಸ್ ಮಾಡೋದಿಲ್ಲ, ಹಾಗೆ ಬರೀ ಬಾಯಲ್ಲೇ ತಿಂದು ಖಾಲಿ ಮಾಡಿರ್ತೀವಿ. ಇನ್ನು ಎಲ್ಲ ಫುಲ್ಲು ಅಡುಗೆ ಮನೆದೆಲ್ಲ ಡೀಪ್ ಕ್ಲೀನಿಂಗ್ ಆಯಿತು. ಇನ್ನು ದೇವ್ರ ಮನೆದು ನೋಡೋಣ ಬನ್ನಿ. ನೀವೇ ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಅದು ಕ್ಲೀನ್ ಆಗ್ತಿದೆ ಅಂತೇಳಿ. ಈಗ ಎಷ್ಟು ಜಿಡ್ಡಿತ್ತು ಅಂದರೆ ನಮಗಂತೂ ತಲೆ ಕೆಟ್ಟೋಗಿತ್ತು, ಹೆಂಗಪ್ಪ ಇದನ್ನು ಕ್ಲೀನ್ ಮಾಡೋದು ಅಂತ. ಜಸ್ಟ್ ಸುಮ್ಮನೆ ಸ್ಪ್ರೇ ಮಾಡಿದ್ದಷ್ಟೇ ಆ ಎಣ್ಣೆ ಜಿಡ್ಡು ಎಷ್ಟು ದಿನದಿಂದ ಕೂತಿತ್ತೋ ಗೊತ್ತಿಲ್ಲ, ಎಲ್ಲ ಹಾಗೆ ಕರಗಿ ನೀರು ಥರ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ನಿಜವಾಗ್ಲೂ ಇದು ಮಿರಾಕಲ್ ಅಂತ ಅನ್ನಿಸ್ತು ನಮಗಂತೂ. ಶಾಕ್ ಆಯಿತು. ನಮಗೆ ಅಡುಗೆ ಮನೆದು ಅಷ್ಟು ನನಗೇನು ಅನ್ನಿಸ್ಲಿಲ್ಲ, ಬಟ್ ದೇವ್ರ ಮನೆದಂತೂ, ಯಾಕೆಂದರೆ ಇದರಲ್ಲೂ ಸಹ ಎಣ್ಣೆ ಜಿಡ್ಡಿರುತ್ತೆ. ಯಾಕೆಂದರೆ ದೀಪ ಹಚ್ತಾ ಇರ್ತೀವಿ, ಸಾಂಬ್ರಾಣಿ ಹಚ್ತಾ ಇರ್ತೀವಿ. ದೀಪ ಅಂತೂ ನಮ್ಮ ಮನೇಲಿ 2 ಟೈಮ್ ಕೂಡ ಹಚ್ತೀವಿ, ಹಾಗಾಗಿ ತುಂಬ ಎಣ್ಣೆ ಜಿಡ್ಡಾಗಿರುತ್ತೆ. ಸೊ ಬಾಗಿಲು ಬೇರೆ ಹಾಕ್ಕೊಂಡಿರ್ತೀವಲ್ವ, ಸೊ ಹಂಗಾಗಿ ತುಂಬ ಎಣ್ಣೆ ಜಿಡ್ಡಾಗಿ ಈ ಥರ ಕೂತ್ಕೊಂಡಿತ್ತು. ಹಾಗೆ ನಾವು ಸೋಪ್ ನೀರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ, ಎಷ್ಟೇ ಉಜ್ಜಿದ್ರೂ ಸಹ ಹೋಗ್ತಿರ್ಲಿಲ್ಲ. ನೀವು ನಂಬಲ್ಲ, ನಮಗಿದು ನಿಜವಾಗ್ಲೂ ಮಿರಾಕಲ್ ಅಂತಲೇ ಅನ್ನಿಸ್ತು. ಏನಪ್ಪ ಇಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಲ್ಲ ಅಂತೇಳಿ ಸುಮ್ಮನೆ ಜಸ್ಟ್ ಈ ರೀತಿ ಸ್ಕ್ರಬ್ಬರಲ್ಲಿ ಈ ರೀತಿ ಮಾಡ್ಕೊಂಡಿದ್ದಷ್ಟೇ ನೀಟಾಗಿ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂತು ಅಂದರೆ ಪಳ ಪಳ ಅಂತ ಉಳಿತಾ ಇದೆ. ನೋಡ್ತಾ ಇರ್ಬೋದು ಟೈಲ್ಸು. ಖಂಡಿತವಾಗ್ಲೂ ನಾನು ತುಂಬಾ ರೆಕಮೆಂಡ್ ಮಾಡ್ತೀನಿ ಈ ಒಂದು ಪ್ರಾಡಕ್ಟ್ನ. ನೀವು ಕೂಡ ಬೈ ಮಾಡಿ, ಯಾವುದೇ ರೀತಿ ಮೋಸ. ಹಾಗೆ ಇದು ಪ್ರಮೋಷನ್ ವಿಡಿಯೋ ಅಂತ ಮಾಡ್ತಾ ಇಲ್ಲ ನಾನು, ಸೊ ನಿಮಗೆ ತುಂಬ ಯೂಸ್ ಆಗಲಿ ಅಂತ ಹೇಳ್ತಾ. ಇನ್ನೇನು ಹಬ್ಬಗಳ ಹತ್ರ ಬರ್ತಾ ಇರುತ್ತೆ, ಸೊ ಎಲ್ಲ ಹೆಣ್ಮಕ್ಳುಗಳು ತುಂಬ ಡೀಪ್ ಕ್ಲೀನ್ ಅಂತ ಡೀಪಾಗಿ ಯೋಚನೆ ಮಾಡ್ತಿರ್ತೀರಾ. ಸೊ ಈಸಿಯಾಗಿ ಆರಾಮಾಗಿ ಕೂಲಾಗಿ ಮಾಡಬೇಕು ಅಂದರೆ ಇದೊಂದು ಪ್ರಾಡಕ್ಟ್ನ ತರಿಸ್ಕೊಳ್ಳಿ, ಆರಾಮಾಗಿ ಟೆನ್ಷನ್ ಇಲ್ಲದೆ ಮಾಡ್ಬೋದು. ಇದಂತೂ ನಮಗೆ 100ಗೆ 200% ವರ್ಕ್ ಆಯಿತು. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ತುಂಬ ಎಣ್ಣೆ ಜಿಡ್ಡು ಏನೇನೆಲ್ಲ ಇರುತ್ತೆ, ಸೊ ಅದನ್ನೆಲ್ಲ ನಾವು ಆರಾಮ್ಸೆ ಕ್ಲೀನ್ ಮಾಡ್ಕೋಬೋದು. ಇನ್ನು ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಕ್ಲೀನ್ ಮಾಡ್ಕೋತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ, ತುಂಬಾನೇ ಈಸಿ. ಫಸ್ಟ್ ಹುಣಸೆಹಣ್ಣು ರಸನ ತಗೊಳ್ಳಿ, ಅದಾದ್ಮೇಲೆ ಸಬೀನಾ ಪೌಡ್ರು ಮತ್ತೆ ಪಿತಾಂಬ್ರಿ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ನಾನು ಯಾವಾಗಲೇ ಕ್ಲೀನ್ ಮಾಡಿದ್ರು ಇದೇ ಥರ ಕ್ಲೀನ್ ಮಾಡೋದು. ಸ್ವಲ್ಪ ಹುಣಸೆಹಣ್ಣು ರಸನ ಗಟ್ಟಿಯಾಗಿ ತಗೊಳ್ಳಿ, ಅಂದರೆ ಬೆಳಗ್ಬೇಕಾದ್ರೆ ಎಲ್ಲ ಚೆಲ್ತಾ ಇರುತ್ತೆ. ಸೊ ಹಂಗಾಗಿ ಜಸ್ಟ್ ಈ ಪೇಸ್ಟ್ನ ನಾವು ಏನು ಪಾತ್ರೆ ಕಲೆಗಳಿರುತ್ತೆ ಅದ್ರ ಮೇಲೆ ಅಪ್ಲೈ ಮಾಡ್ತು ಅಂತಂದರೆ ಎಲ್ಲ ಕಳೆನೂ ಕೂಡ ಸೆಕೆಂಡಲ್ಲೇ ನಿಮಗೆ ರಿಸಲ್ಟ್ ನೋಡ್ತಾ ಇರ್ಬೋದು ಯಾವ ರೀತಿ ಚೇಂಜ್ ಆಯಿತು ಅಂತ. ಸೊ ಕೆಲವೊಂದ್ಸಲ ತಿಂಗಳಾದ್ರೂ ಕೂಡ ಬೆಳಗಕ್ಕೆ ಆಗಿರಲ್ಲ ನಮಗೇನಾದರೂ ಪ್ರಾಬ್ಲಮ್ ಇದೆ ಅಂಥ ಟೈಮಲ್ಲಿ ಇದನ್ನ ಆರಾಮಾಗಿ ನೀವು ನೀಟಾಗಿ ಕಲೆಗಳೆಲ್ಲ ಹೋಗೋ ಥರ ಈ ಥರ ಒಂದು ಪೇಸ್ಟ್ನ ಮಾಡಿಕೊಂಡು ಆರಾಮಾಗಿ ನೀವು ಬೆಳಗ್ಬೋದು. ನಾವು ಹಾಗೆ ಹುಣಸೆಹಣ್ಣಿಂದ ಡೈರೆಕ್ಟಾಗಿ ಬೆಳಗ್ತು ಅಂತಂದರೆ ಆ ಹುಣಸೆಹಣ್ಣು ಸಿಪ್ಪೆಗಳೆಲ್ಲ ಕೆಳಗಡೆ ಚೆಲ್ಲಿ
ಎಲ್ಲ ಒಂಥರ ಕಸ ಥರ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಈ ರೀತಿ ಪೇಸ್ಟ್ ಥರ ಮಾಡಿಕೊಂಡು ಕ್ಲೀನ್ ಮಾಡ್ತು ಅಂದರೆ ಈಸಿಯಾಗಿ ಕೂಡ ಕಲೆ ಹೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಗಲೀಜು ಇರೋದಿಲ್ಲ. ಆರಾಮ್ಸೆ ಎಲ್ಲ ಅಪ್ಲೈ ಮಾಡಿ ಬಿಟ್ಟು ಒಂದು 5 ನಿಮಿಷ ಬಿಟ್ಟು ನಾವು ಕ್ಲೀನ್ ಮಾಡ್ಕೊಳ್ತು ಅಂದರೆ ನೀಟಾಗಿ ಕ್ಲೀನ್ ಆಗಿರುತ್ತೆ. ಈ ಥರ ಕ್ಲೀನ್ ಮಾಡಿ ಇಟ್ಕೊಂತು ಅಂತಂದರೆ 15 ದಿನ 20 ದಿನ ಆದ್ರೂ ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಆಗಿರುತ್ತೆ. ಪಳ ಅಂತ ಇರುತ್ತೆ. ಇನ್ನು ಇವತ್ತು ನಮ್ಮ ಅತ್ತೆನೇ ಅಡುಗೆ ಮಾಡ್ತಾಯಿದ್ರು. ಸೊ ನಮಗೂ ತುಂಬ ಕೆಲಸ ಇತ್ತಲ್ವ, ಕಿಚನ್ ಕ್ಲೀನಿಂಗು ಮತ್ತು ದೇವ್ರ ಮನೆ ಕ್ಲೀನಿಂಗ್ ಎಲ್ಲನೂ ಕೂಡ ಆಯಿತು. ಸೊ ನಮ್ಮ ಅತ್ತೆನೇ ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂತೇಳಿ ಈ ಕಾಫಿ ಎಲ್ಲ ಇಟ್ಕೊಟ್ಟು ಮತ್ತು ಅಡುಗೆನೂ ಕೂಡ ಅವರೇ ಮಾಡೋದು. ನನ್ನ ತಂಗಿನೂ ಅಷ್ಟೇ ದೇವ್ರ ಫೋಟೋಗೆಲ್ಲ ಬಟ್ಟಿಕೊಳ್ತಾ ಇದ್ಲು. ಸೊ ಹಿಂಗೇನೆ ನಾವೆಲ್ಲ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಅಂತ ಡಿವೈಡ್ ಮಾಡಿಕೊಂಡು ಕೆಲಸನ ಮಾಡ್ಕೊಂಡು ಹೋಗ್ತೀವಿ. ಬೇಗನೆ ಕೆಲಸನೂ ಮುಗಿಯುತ್ತೆ, ಟೈಮು ಕೂಡ ಸೇವ್ ಆಗುತ್ತೆ. ನೀನು ಮಾಡು ನಾನು ಮಾಡು ಆ ಥರ ಯಾವುದೂ ಇಲ್ಲ. ಸೊ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡು ಆರಾಮಾಗಿ ಬೇಗನೆ ಕೆಲಸ ತೀರಿಸ್ಕೊಂಡು ಆರಾಮಾಗಿ ಖುಷಿಯಾಗಿರ್ತೀವಿ. ಸೊ ಊಟ ತಿಂಡಿ ಮಾಡಿಕೊಂಡು ಟಿ ವಿ ಏನಾದರೂ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇರ್ತೀವಿ. ನನಗೇನಾದ್ರು ವೀಡಿಯೋ ಮಾಡ್ಕೊಳ್ಳೋದಿದ್ದರೆ ಸೊ ನನ್ನ ತಂಗಿ ತುಂಬ ಹೆಲ್ಪ್ ಮಾಡ್ತಾಳೆ. ಸೊ ಅವಳು ಕೂಡ ಏನಾದರೂ ಕೆಲಸ ಮಾಡ್ಕೊಡೋದು, ವೀಡಿಯೋ ಮಾಡ್ಕೊಡೋದು ಈ ಥರ ಎಲ್ಲ ಮಾಡ್ಕೊಡ್ತಾ ಇರ್ತಾಳೆ. ಇನ್ನು ಇತ್ತೀಚೆಗೆ ಅಂತೂ ನನಗೆ ಲಾಂಗ್ ವೀಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಸೊ ಯಾಕೆ ಅಂತಂದರೆ ಒಂಥರ ಡಿಮೋಟಿವೇಟ್ ಆದಂಗಿರುತ್ತೆ. ಅಂದರೆ ಎಷ್ಟೇ ಎಫೋರ್ಟ್ ಹಾಕಿ ಮಾಡಿದ್ರು ಅಂದ್ರೂ ಲಾಂಗ್ ವೀಡಿಯೋ ಅಂತೂ ರೀಚ್ ಆಗೋದಿಲ್ಲ, ಜಾಸ್ತಿ ವ್ಯೂಸ್ ಕೂಡ ಬರ್ತಾಯಿಲ್ಲ. ಯಾಕೆ ಅಂತ ಗೊತ್ತಿಲ್ಲ ರೀಸನ್. ನಿಜವಾಗ್ಲೂ ತುಂಬ ಕಷ್ಟ ಇದೆ. ಒಂದು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡೋದಷ್ಟು ಸುಲಭ ಅಲ್ಲ. ಇನ್ಯಾರೋ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾರೆ, ಏನೋ ವಿಡಿಯೋ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ಅವ್ರಿಗೇನೋ ಅಂತ ಹಂಗಾಗಿ ಬೇಜಾರಾಗಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಪಾತ್ರೆಗಳಂತೂ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತೇಳಿ. ಇದು ಒಂದು 15 ದಿನ ಬಿಟ್ಕೊಂಡು ನಾವು ಕ್ಲೀನ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ದೇವ್ರ ಮನೆಯಂತೂ ನೋಡೋದಕ್ಕೆ ಕಣ್ಣು ಸಾಲ್ತಿಲ್ಲ, ಅಷ್ಟು ಪಳ ಅಂತಿದೆ ಟೈಲ್ಸ್ಗಳೆಲ್ಲ. ನಿಜವಾಗ್ಲೂ ನಮ್ಗೆ ಇವತ್ತು ಎಷ್ಟು ಖುಷಿ ಆಯಿತು ಅಂದರೆ ಹೇಳಲ್ವ, ಮನೇನೂ ಕ್ಲೀನ್ ಇದ್ದರೆ ಮನಸ್ಸು ಕೂಡ ಕ್ಲೀನ್ ಇರುತ್ತೆ ಅಂತೇಳಿ. ಮನೇನ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ ಅಷ್ಟೇ ನಮ್ಮ ಮನಸ್ಸು ಸ್ವಚ್ಛವಾಗಿರುತ್ತೆ. ಇದನ್ನು ದೊಡ್ಡವ್ರು ಹೇಳ್ತಿರ್ತಾರೆ, ಅದಂತೂ ಸತ್ಯವಾದ ಮಾತು. ಮನೆ ನೀಟಾಗಿದ್ದರೆ ನಮ್ಮ ಮನಸ್ಸು ನೀಟಾಗಿರುತ್ತೆ ಅನ್ನೋದು ಮಾತ್ರ ಸತ್ಯವಾದ ಮಾತು ಅಂತಲೇ ಹೇಳ್ಬೋದು. ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದಾಯಿತು. ನಮಗಂತೂ ಇವತ್ತು ತುಂಬಾ ತೃಪ್ತಿ ಅನ್ನಿಸ್ತು. ಹಾಗೆ ಪ್ರಾಡಕ್ಟ್ ತುಂಬಾ ಯೂಸ್ ಆಯಿತು. ಕೆಲವ್ರು ಅನ್ಕೋಬೋದು ಏನೋ ವಿಡಿಯೋ ಮಾಡೋದಕ್ಕೋಸ್ಕರ ಈ ಥರ ಎಲ್ಲ ಹೇಳ್ತಾರೆ ಅಂತ. ಸೊ ನಮಗೆ ಯೂಸ್ ಆದರೆ ಮಾತ್ರ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಸೊ ನಮ್ಗೆ ವರ್ತ್ ಅಂತ ಅನ್ಸಿದ್ರೆ ಮಾತ್ರ ಕೆಲವೊಂದು ಐಟಮ್ಸ್ನ ತರಿಸಿ ಹಾಗೆ ರಿಟರ್ನ್ ಮಾಡಿರೋದು ಉಂಟು. ಒಂದು 50% ಆದರೂ ಅದು ನಮಗೆ ವರ್ತ್ ಅಂತ ಅನ್ನಿಸ್ಬೇಕು. ಹಾಗಾದರೆ ಮಾತ್ರ ನಾನು ಯಾವುದೇ ರೀತಿಯ ಒಂದು ಪ್ರಮೋಷನ್ದು ಯಾವುದೇ ಒಂದು ಪ್ರಾಡಕ್ಟ್ ವಿಡಿಯೋ ನಿಮಗೆ ರಿವ್ಯೂ ಕೊಡೋದು. ಸೊ ಇದಂತೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡದೆ ಬೈ ಮಾಡಿ. ನಾನು ಈ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಸೊ ತುಂಬಾ ಚೆನ್ನಾಗಿದೆ. ಇವಾಗಂತೂ ಟ್ರೆಂಡಿಂಗಲ್ಲೇ ನಡೀತಿದೆ. ಎಲ್ಲರಿಗೂ ಗೊತ್ತಾಗಿದೆ ಇದು ಯಾವ ಥರ ರಿಸಲ್ಟ್ ಇದೆ, ಯಾವ ಥರ ವರ್ಕ್ ಮಾಡುತ್ತೆ ಅಂತ. ಅರ್ಬನ್ ವೈಪ್ ಕಿಚನ್ ಕ್ಲೀನರು. ಸೊ ಇದು ತುಂಬಾ ವರ್ಕ್. ಹಾಗೆ ಇದ್ರ ಪರಿಮಳನೂ ಕೂಡ ಅಷ್ಟೇ ಚೆನ್ನಾಗಿದೆ. ಹೇಳ್ತಾನೆ ಇದ್ದೀನಿ ಅಷ್ಟೊತ್ತಿಂದ ನಿಮ್ಗೂ ಕೂಡ ಯೂಸ್ ಆಗಲಿ ಅಂತ. ಖಂಡಿತವಾಗ್ಲೂ ನಿಮ್ಮ ಕೆಲಸಗಳನ್ನೂ ಇನ್ನಷ್ಟು ಈಸಿ ಮಾಡ್ಕೊಳ್ಳಿ. ಇನ್ನು ನಮ್ಮ ಅತ್ತೆ ಇವತ್ತು ಬಾತ್ ಮಾಡಿದ್ರು, ಟೊಮೆಟೊ ಬಾತ್. ನಮ್ಮೆಲ್ರಿಗೂ ಟೊಮೆಟೊ ಬಾತ್ ಅಂದರೆ ತುಂಬಾ ಇಷ್ಟ. ಬಾತ್ ರೆಸಿಪಿಲಿ ಯಾವುದೇ ರೀತಿ ಬಾತ್ ಮಾಡಿಕೊಟ್ರು ಕೂಡ ಕಣ್ಣು ಮುಚ್ಕೊಂಡು ತಿನ್ಕೋತೀವಿ, ಅಷ್ಟು ಚೆನ್ನಾಗಿ ರುಚಿಯಾಗಿ ಮಾಡ್ತಾರೆ ನಮ್ಮ ಅತ್ತೆ. ನೋಡಿದ್ರಿ ಅಲ್ವಾ ಡೀಪ್ ಕ್ಲೀನಿಂಗ್ನ ಯಾವ ರೀತಿ ಮಾಡ್ಕೊಂಡ್ವಿ ಅಂತ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನೀವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.